ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ KS ಮತ್ತು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂತಹ ಮ್ಯಾಥ್ಸ್ ಕ್ವಶನ್ಸ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕಂತ ಕೆಲವೊಂದನ್ನು ತೋರಿಸ್ತಾ ಹೋಗ್ತೀನಿ. ಈಗ ಫಸ್ಟ್ ಒಂದು ನೋಡಿ, ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಭರ್ತಿ ಮಾಡಿ. ಫಸ್ಟ್ ಒನ್ ಇರೋದು -1, 0, 1, 8, 27 ಡ್ಯಾಶ್. ನೆಕ್ಸ್ಟ್ ನಂಬರ್ ಯಾವುದಂತ ನೋಡಬೇಕು. ಇಲ್ಲಿ 48, ಎ ಅಲ್ಲಿ 48, ಬಿ ಅಲ್ಲಿ 36, ಸಿ ಅಲ್ಲಿ 64, ಡಿ ಅಲ್ಲಿ 63 ಇದೆ. ಇದರಲ್ಲಿ ಯಾವ ನಂಬರ್ ಆಗುತ್ತೆ ಅಂತ ನೋಡಬೇಕು. ಹೆಂಗೆ ನೋಡೋದು? ಇದು ಯಾವ ಟೈಪ್ ಮಾಡಿದ್ದಾರೆ ಅಂದರೆ -1 ಘನ ಅಂದರೆ -1 ಬರುತ್ತೆ. 0 ಘನ ಅಂದರೆ 0 ಬರುತ್ತೆ. ನೆಕ್ಸ್ಟ್ ನಂಬರ್ ಯಾವುದು? 1 ಘನ ಅಂದರೆ 1 ಬರುತ್ತೆ. 8 ಅಂದರೆ ಎಷ್ಟು ಬರುತ್ತೆ? 2 ಘನ ಅಂದರೆ 8 ಬಂತು. ನೆಕ್ಸ್ಟು 27 ಅಂದರೆ 3 ಘನ ಆಯಿತು. ನೆಕ್ಸ್ಟ್ 4 ಘನ ಎಷ್ಟು ಬರಬೇಕು? ಇಲ್ಲಿ ಎಷ್ಟು ಬರುತ್ತೆ? 4 × 4 × 4 ಎಷ್ಟಾಯಿತು? 4 4 16 × 4 ಎಷ್ಟಾಗುತ್ತೆ? 24, 2 6 4 1 4 ಪ್ಲಸ್ 2 64 ಅಂದರೆ 64 ಇಸ್ ಆನ್ಸರ್ ಆಗುತ್ತೆ. ಇದು ರೈಟ್ ಆನ್ಸರ್. ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 960% ಎಷ್ಟು? 960% ಎಷ್ಟು? ಇದು ಹೆಂಗೆ ಮಾಡೋದು? ಎ ಆನ್ಸರ್ ಕೊಟ್ಟಿದ್ದಾರೆ 500, 540, ಬಿ ಆನ್ಸರು 600, ಸಿ ಆನ್ಸರು 500, ಡಿ ಆನ್ಸರು 300 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾಗುತ್ತೆ? ಹೆಂಗೆ ನೋಡೋದು? 900 × 60 ಡಿವೈಡೆಡ್ ಬೈ 100. 60% ಅಂದರೆ ಎಷ್ಟು? ಡಿವೈಡೆಡ್ ಬೈ 100 ಅಲ್ವಾ? ಅದಕ್ಕೆ 900ಇಂದ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇಲ್ಲಿ 0 ಹೋಯಿತು, 0 ಹೋಯಿತು, ಇಲ್ಲೊಂದು 0 ಹೋಯಿತು, ಇಲ್ಲೊಂದು 0 ಹೋಯಿತು. ಇಲ್ಲೆರಡು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 6 0 0, 6 9 ಎಷ್ಟಾಗುತ್ತೆ? 54 ಆಗುತ್ತೆ. ಅಂದರೆ 540, 540 ಆಗುತ್ತೆ. 3/4 ಅಥವಾ 4/3 ಇದನ್ನು ಶೇಕಡಾವಾರಿನಲ್ಲಿ ಹೇಗೆ ವ್ಯಕ್ತಪಡಿಸುತ್ತೀರಿ? 4/3 ಇದನ್ನು ಶೇಕಡಾವಾರಿನಲ್ಲಿ ಹೇಗೆ ವ್ಯಕ್ತಪಡಿಸುತ್ತೀರಿ? ಇದನ್ನು ಶೇಕಡಾವಾರಿನಲ್ಲಿ ವ್ಯಕ್ತಪಡಿಸಬೇಕು. ಹೇಗೆ ವ್ಯಕ್ತಪಡಿಸ್ತೀರಾ? 3/4 ಈಕ್ವಲ್ 10ಗೆ ಅಥವಾ ಈ ಡಿನಾಮಿನೇಟರ್ ಇದೆಯಲ್ವಾ 10ಗೆ ಅಥವಾ 100ಗೆ ಕನ್ವರ್ಟ್ ಆಗಬೇಕು. ಇಲ್ಲಿ 4 ಇರೋದ್ರಿಂದ 10ಗೆ ಆಗಲ್ಲ, 100ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 100 ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕಿಲ್ಲಿ? 25ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 100. 25 3 ಎಷ್ಟು? 75. ಅಂದರೆ ಎಷ್ಟಾಯ್ತು? ಇಲ್ಲಿ ಪಾಯಿಂಟ್ ಹಾಕಿ, ಇಲ್ಲಿ ಪಾಯಿಂಟ್ ಹಾಕಿ. 0.75% ಅಂದರೆ ಈ ಆನ್ಸರ್ ಈಸ್ ರೈಟ್. ನೆಕ್ಸ್ಟು, ಕೆಳಗಿನ ಯಾವ ಸಂಖ್ಯೆಯನ್ನು 37ರಷ್ಟು ಸಲ 7299ಕ್ಕೆ ಕೂಡಿಸಿದರೆ ಒಟ್ಟು ಮೊತ್ತ 10,000 ಆಗುತ್ತದೆ? ಆನ್ಸರ್ ಕೊಟ್ಟಿದ್ದಾರೆ ನೋಡಿ. 65, ಬಿ 63, ಸಿ 79, ಡಿ 73. ಯಾವುದಾಗತ್ತೆ ಇದಿಷ್ಟರಲ್ಲಿ? ನಿಮಗೆ ಯಾವುದಾದ್ರೂ ನಂಬರನ್ನು ನೀವು ಮಲ್ಟಿಪ್ಲೈ ಮಾಡಿ ನೋಡಿ. 37 ಅಂದರೆ 37ರಷ್ಟು ಅಂದರೆ ಯಾವುದಾದ್ರೂ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿ. ಈಗ 63ಇಂದ ಮಾಡ್ತೀನಿ. 63ಇಂದ ಮಾಡಿದಾಗ ನೋಡಿ ಎಷ್ಟು ಬರುತ್ತೆ ನೋಡಿ. ಈಗ 37 × 63 ಮಾಡಿದಾಗ 2331 ಬಂತು. ಇದಕ್ಕೆ ಪ್ಲಸ್ ಎಷ್ಟು ಮಾಡಬೇಕು? 7299 ಮಾಡಿ. ಇದೆರಡನ್ನು ಆ್ಯಡ್ ಮಾಡಿದಾಗ 9630 ಬಂತು. ಇಲ್ಲಿ ಕೊಟ್ಟಿರೋದು 10,000. ಆದ್ದರಿಂದ ನೆಕ್ಸ್ಟ್ ಬೇರೆ ಯಾವುದಾದ್ರೂ ನಂಬರ್ ಮಾಡೋಣ. ನಾನು ಡಿ ನಂಬರ್ ತೊಗೊತೀನಿ. 37 × 73 3 7s 21, 2 ಆಯಿತು. 3 3s 9 + 2 11, 7 7 7s 49, 9
ಇಲ್ಲಿ 4 ಉಳಿತು, ಕ್ಯಾರಿ ಆಯಿತು. 7 3s 21. 21 + 4 25. ಆ್ಯಡ್ ಮಾಡಿ ಎಷ್ಟಾಯಿತು? 1 9 + 1 10. 1 ಕ್ಯಾರಿ. 5 + 1 6. 6 + 1 7. ಇಲ್ಲಿ 2 ಅಂದರೆ 2701 ಆಯಿತು. ಈ 2701 ಪ್ಲಸ್ 7299 ಆ್ಯಡ್ ಮಾಡಿ ಎಷ್ಟಾಗುತ್ತೆ ನೋಡಿ. 2701 ಪ್ಲಸ್ 7299 ಮಾಡಿದಾಗ ಎಷ್ಟಾಯಿತು? 1 + 9 10 10 10 10 ಅಂದರೆ 10,000 ಆಯಿತು. ಅದರಿಂದ ಆನ್ಸರ್ ಯಾವುದು? ಇದು ಆನ್ಸರ್ ಆಗುತ್ತೆ. 5th ಒನ್, ಈ ಕೆಳಗಿನ ಯಾವ ಸಂಖ್ಯೆಯ ವರ್ಗವು 20 ಮತ್ತು 15ರ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ? ಎ ಆನ್ಸರ್ 35, ಬಿ ಆನ್ಸರ್ 17.5, ಸಿ ಆನ್ಸರ್ 25, ಡಿ ಆನ್ಸರ್ ಮೇಲಿನ ಯಾವುದೂ ಅಲ್ಲ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಫಸ್ಟಿಗೆ ನಾವು 20ರ ವರ್ಗ ಬರ್ಕೊಳ್ಳೋಣ. 20ರ ವರ್ಗ ಎಷ್ಟಾಗುತ್ತೆ? 20ರ ವರ್ಗ 20 × 20 20 × 20 ಎಷ್ಟಾಗುತ್ತೆ? ಎಲ್ಲ ನೋಡಿ. 0 2 0 0 2 4 2 2s 4 ಅಂದರೆ 400 ಆಯಿತು. ನೆಕ್ಸ್ಟು 15 15 ಸ್ಕ್ವೇರ್ 15 × 15 ಎಷ್ಟಾಯಿತು? 5 5 25 2 5 5 6 7 ಇಲ್ಲಿ 15 ಆ್ಯಡ್ ಮಾಡಿ ಎಷ್ಟಾಯಿತು? 5. 7 + 5 ಎಷ್ಟಾಗುತ್ತೆ? 12. 1 ಉಳಿತು 2. ಟೋಟಲ್ ಮಾಡಿದಾಗ 400 + 225 ಆ್ಯಡ್ ಮಾಡಿದಾಗ ಎಷ್ಟಾಯಿತು? 5 2 6. 625 ಅನ್ನೋದು ಎಷ್ಟರ ವರ್ಗ? 25ರ ವರ್ಗ. ಅಂದರೆ ಇಲ್ಲಿ ಎಷ್ಟು ಬರಬೇಕು? ಈಗ 25 ಬರಬೇಕು. ಅಂದರೆ 25 ಈಸ್ ರೈಟ್ ಆನ್ಸರ್.